ಗೋಬಿ ಮಂಚೂರಿ. ಹೋಗ್ಲಿ ದಿವಸ ಹೋಟೆಲೆಲ್ಲ ಬಂದಿರ್ತದೆ, ಮನೆಯಲ್ಲಿ ಯಾರು ಮಾಡೋದಿಲ್ಲ. ಸೊ ನಾವೊಂದು ಸೇವೆ ರೂಪಾಯಿ ಕೊಡುವ ಅಂತ ಒಂದು ನಾವು ಪ್ಲಾನ್ ಮಾಡಿದ್ವಿ. ಹೇಗೆಂತ ಗೊತ್ತಾಯ್ತಲ್ಲ. ಎಲ್ಲರಿಗೂ ನಮಸ್ಕಾರ, ಸಕಡಾಂಕೈ ನಮಸ್ಕಾರ. ಇವತ್ತು ನಾನು ಮಂಗಳೂರಿನ ಅವಭ್ರತ ಒಕ್ಕುಳಿ ಅಂತೇಳಿ ಏನು ಹೇಳ್ತೇವ ಅದಕ್ಕೆ ಬಂದಿದ್ದೇನೆ. ಸೊ ಕಾರ್ಕಳದಿಂದ ಹೊರಡುವಾಗ 7 ಜನ ನಾವೆಲ್ಲರೂ ಸೇರಿ ಹೊರಡುವ ಅಂತೇಳಿ ಹೇಳಿದ್ವಿ. ಕಡೆಗಾಗೋ 3 ಆದ್ರೂ ಕಡೆಗೆ ಯಾರು ಇಲ್ಲ ಅಂತೇಳಿ ಹೇಳಿ ಆಯ್ತು. ಆದ್ರೂ ಕೂಡ ನನಗೆ ನೋಡ್ಲೇಬೇಕು ಅಂತೇಳಿ ಹೇಳಿ ನಾನು ಮ್ಯಾಂಗ್ಳೂರಿಗೆ ಹೊರಟೆ. ಅದಕ್ಕಿಂತ ಮೊದಲು ಅಂತೇಳಿ ಹೇಳಿದೆ, ನಿನ್ನೆ ಯಾರು ಇಲ್ಲ ಅಂತೇಳಿ ಹೇಳಿ ಗೊತ್ತಾದಾಗ ನನ್ನ ಫ್ರೆಂಡ್, ಬಾಲ್ಯದ ಗೆಳತಿ, ನನ್ನ ಪ್ರೈಮರಿ ಸುವರ್ಣಲತಾ ಅಂತೇಳಿ ಹೇಳಿ ತುಂಬಾ ಟ್ಯಾಲೆಂಟ್ ಇತ್ತು. ಇವಳ ಟ್ಯಾಲೆಂಟ್ ನಾನು ನಿಮಗೆ ಮತ್ತೆ ತೋರಿಸ್ತೇನೆ, ವಿಡಿಯೋ ಮಾಡಿದ್ದೇನೆ. ಸೊ ಇಲ್ಲಿ ಬರ್ತೇನೆ ಅಂತೇಳಿ ಹೇಳುವಾಗ ನಾನು ಯಾವತ್ತು ವಿಡಿಯೋದಲ್ಲಿ ಹೇಳೋದಿತ್ತಲ್ಲ ನನ್ನ ಫೇವ್ರೇಟ್ ಅಂತ ಪುಲಾವ್ ಅಂತೇಳಿ. ಸೊ ಅದನ್ನೆಲ್ಲ ಮಾಡಿದ್ದಾಳೆ ನೋಡಿ, ನಿಮಗೆ ತೋರಿಸ್ತೇನೆ. ಫಸ್ಟ್ ಆಫ್ ಆಲ್ ಹಾಯ್ ಸುವರ್ಣ. ಹಾಯ್ ಹಾಯ್. ಸೊ ಮಲ್ಟಿ ಟ್ಯಾಲೆಂಟೆಡ್, ಇವಳ ಟ್ಯಾಲೆಂಟ್ ಎಲ್ಲ ಒಂದೊಂದಾಗಿ ಹೇಳ್ತೇನೆ. ಸೊ ಸ್ವಲ್ಪ ಸಮಯದಲ್ಲಿ ನಾವು ಮ್ಯಾಂಗ್ಳೂರ್ ಅಂತೇಳಿ ಹೇಳಿದ್ರೆ ವೆಂಕಟರಮಣ ದೇವಸ್ಥಾನ ಮುಂದುಗಡೆ ಎಲ್ಲ ಆಗೋದು ಇದು ಹೋಗ್ಲಿ. ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. ಸೊ ಸ್ವಲ್ಪ ಪಲಾವ್ ಮಾಡಿದ್ದೇನೆ ಹೇಳಿದ್ಲು. ಸೊ ಬೇಗ ಬೇಗ ಇದನ್ನ ತಿಂದುಕೊಂಡು, ಯಾಕಂದ್ರೆ ಇದು ಬೇಡ ಅಂತೇಳಿ ಹೇಳಿ ಖಂಡಿತ ಸಾಧ್ಯ ಇಲ್ಲ, ನನ್ನ ಫೇವ್ರೇಟ್. ಸೊ ಇದನ್ನು ತಿಂದುಕೊಂಡು ಹೊರಡುವ ಅಂತೇಳಿ ಹೇಳಿ ಸೊ ತೋರಿಸ್ತೇನೆ ಹೇಗೆ ಮಾಡಿದ್ರು. ಆಹಾ, ಇದು ನೋಡುವಾಗಲೇ ಒಂಥರ ಅಂದಾಜು ಆಗ್ತದೆ. ಕುಕ್ಕರ್ ಹಾಕುವಂತ ಖುಷಿ ಸ್ಪೆಷಲ್. ತೆಂಗಿನ ಹಾಲನ್ನು ಹಾಕಿ ಮಾಡಿದಂತ ಪುಲಾವ್. ಸೂಪರ್ ಆಗಿರುವಂತಹ ಪಲಾವ್, ಅತ್ಯಂತ ಅದ್ಭುತವಾಗಿರುವಂತಹ ಉಪಚಾರ. ನಾನು ಬರುವಾಗ ಕೂಡಲೇ ಕರ್ಕೊಂಡು ಹೋಗ್ಲಿಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದು, ಅದೇ ರೀತಿ ಅವಳ ಟ್ಯಾಲೆಂಟ್ ಅನ್ನು ನೋಡ್ತಾ ನೋಡ್ತಾ ಅವರ ಭಾಗವತಿಕೆಯನ್ನು ಕೇಳ್ತಾ ತಿನ್ನೋದೇ ಗೊತ್ತಾಗ್ಲಿಲ್ಲ. ತುಂಬಾ ಒಳ್ಳೆದಾಗಿ ಸುಮಾರು 20ರಿಂದ 25 ಯಕ್ಷಗಾನ ಪ್ರಸಂಗಗಳಲ್ಲಿ ಭಾಗವತಿಕೆಯನ್ನು ಮಾಡಿರುವಂಥ ಸುವರ್ಣಲತಾ ಇನ್ನೂ ನಾನು ಥಾರೋ ಆಗಬೇಕು, ಅದರ ನಂತರ ವಿಡಿಯೋವನ್ನು ಹಾಕು ಅಂತೇಳಿ ಹೇಳಿದ್ಲು. ಆದರೂ ಕೂಡ ನಾನೊಂದು ಆಸೆಗೊಂದು ಕ್ಲಿಪ್ಪಿಂಗನ್ನು ಹಾಕಿದ್ದೆ. ಈ ಸಮಯದಲ್ಲಿ ಕೊರೋನಾಕ್ಕಿಂತ ಮೊದಲು ನಾನು ಕೂಡ ಯಕ್ಷಗಾನ ಮಹಿಳಾ ಮಂಡಳಿಯಲ್ಲಿದ್ದೆ. ಸೊ ಅವಳು ಭಾಗವತಿಕೆಯನ್ನು ಮಾಡ್ತಾ ಇರುವಾಗ ನಾನು ಹೆಜ್ಜೆಯನ್ನು ಹಾಕ್ತಾ ಒಂದಷ್ಟು ಹಿಂದಿನ ದಿನಗಳನ್ನು ಮೆಲುಕನ್ನು ಹಾಕಿದೆ. ಇದು ನಿಜವಾಗ್ಲೂ ಕೂಡ ತುಂಬ ಒಂದು ಅಸ್ಮರಣೀಯವಾದಂಥ ಒಂದು ಕ್ಷಣ ಆಯಿತು ನಮಗೆ. ಆ ಬಳಿಕ ಒಂದಷ್ಟು ನಗು ಮಾತಿನ ನಂತರ ನಮ್ಮ ಪ್ರಾಥಮಿಕ ದಿನಗಳನ್ನು ಮೆಲುಕು ಹಾಕ್ತಾ ನಾವು ದೇವಸ್ಥಾನದ ಹತ್ರ ಸಾಗಿದೆವು. ಬಹಳ ದಿನದಿಂದ ಕಾಯ್ತಾ ಇದ್ದಂತಹ ಮಂಗಳೂರು ಒಕ್ಕುಳಿಗೆ ಈಗ ನಾವು ಹೊರಡ್ತಾ ಇದ್ದೇವೆ. ಮನೆಯಲ್ಲಿ ಒಂದು ಗಟ್ಟಿಯಾಗಿ ಪುಲಾವನ್ನು ತಿಂದಾಯಿತು. ಅದರ ನಂತರ ಗುಲಾಬ್ ಜಾಮೂನ್ ಅಂತೇಳಿ ಹೇಳಿ ತರ್ತಾ ಇದ್ಲು. ಆದರೆ ಇನ್ನು ಸಾಕು ಅಂತೇಳಿ ಹೇಳಿ ಅಲ್ಲಿ ನಿಲ್ಲಿಸಿ ಇನ್ನು ಇಲ್ಲಿಗೆ ಹೊರಡುವ ಅಂತೇಳಿ ಹೇಳಿ ಹೊರಟಿದ್ದೇವೆ. ಡ್ರೈವ್ ಮಾಡ್ತಾ ಇದ್ದಾಳೆ, ಹೋಗ್ತಾ ಇದ್ದೇವೆ. ತುಂಬ ಒಂದು ಎಕ್ಸೈಟೆಡ್ ಇದ್ದೇನೆ ಯಾವ ರೀತಿ ಇರಬಹುದು ಅಂತೇಳಿ ಹೇಳಿ. ಸೊ ಬನ್ನಿ ಹೋಗೋಣ. ಆರಂಭದಲ್ಲೇ ನಮಗೆ ಸನ್ಮಾನ್ಯ ಮಂಗಳೂರಿನ ಶಾಸಕರು ಸಿಕ್ಕಿದ್ರು. ಅವರಿಗೆ ವಂದಿಸ್ಕೊಳ್ತಾ ನಾವು ಓಕುಳಿಯನ್ನು ನೋಡಲಿಕ್ಕೆ ಸಂಭ್ರಮದಿಂದ ಹೆಜ್ಜೆಯನ್ನು ಹಾಕಿದ್ವಿ. ಪ್ರತಿ ಬಾರಿ ಊರಿನವರು ಪರ ಊರಿನವರು ಹೇಳಿದ್ದನ್ನು ಕೇಳಿದ್ದೇನೆ ನಾನು. ಅಂತೇಳಿ ಹೇಳಿದರೆ ಮಂಗಳೂರಿನ ತೇರು ಅಂತೂ ಜಗತ್ ಪ್ರಸಿದ್ಧ, ಆದರೆ ಅದರದ್ದು ಅವಭೃತ ಅಥವಾ ಓಕುಳಿ ಅಂತೇಳಿ ಏನು ಹೇಳ್ತೇವ ಅದು ಇನ್ನೂ ಗಮ್ಮತ್ತಿರ್ತದೆ ಅಂತೇಳಿ ಹೇಳಿ. ನಮ್ಮೂರಲ್ಲಿ ಹೇಗೆ ಅಂತೇಳಿ ಹೇಳಿದರೆ ತಲೆ ಮೈ ಕೈಗೆ ಅರಶಿನವನ್ನು ಹಾಕಿಕೊಂಡು ಚಿಕ್ಕ ಮಕ್ಕಳು, ಅದೇ ರೀತಿ ಪುರುಷರು ಈ ಒಂದು ಅವಭೃತದಲ್ಲಿ ಹೆಚ್ಚಾಗಿ ಪಾಲ್ಗೊಳ್ತಾರೆ. ಆದರೆ ಮ್ಯಾಂಗ್ಳೂರು ಕೊಡಿಯಾಲ್ ಒಕ್ಕುಲ್ ಅಂತೇಳಿ ಹೇಳಿ ಏನು ಹೇಳ್ತೇವ, ಇಲ್ಲಿ ಒಂಥರ ಭಾರಿ ನಂಗೆ ಖುಷಿ ಆಯಿತು. ಅಂತೇಳಿ ಹೇಳಿದರೆ ಬರೀ ನಾನು ಫಿಲ್ಮ್ DJ ಗಳಲ್ಲಿ ನೋಡ್ತಾ ಇದ್ದಂಥ ದೃಶ್ಯ ಏನಿದೆ ಅದನ್ನು ಲೈವ್ ಆಗಿ ನೋಡುವಂಥ ಒಂದು ಅವಕಾಶ ಸಿಕ್ಕಿದ್ದು ನಮಗಿಲ್ಲೇ. ಆ
ಬಳಿಕ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ದೇವರು ಪಲ್ಲಕ್ಕಿಯಲ್ಲಿ ಕೂತು ದೇವಳದ ಸುತ್ತನ್ನು ಹಾಕ್ತಾ ಇದ್ರು. ಈ ನಡುವೆ ಭಕ್ತಾದಿಗಳು ಸೇವೆಯ ರೂಪದಲ್ಲಿ ಮಾಡ್ತಾ ಇರುವಂತಹ ಮಡೆ ಸ್ಥಾನ, ಇದನ್ನು ನೋಡ್ಲಿಕ್ಕೂ ಕೂಡ ನಮಗೆ ಭಾಗ್ಯ ಲಭಿಸಿತು. ದೇವಸ್ಥಾನದಿಂದ ಹೊರ ಬಂದಾಗ ಮಕ್ಕಳ ಯುವಕರ ಸಂತಸ ಏನಿದೆ, ಅವಭೃತದ ಒಂದು ಖುಷಿ ಏನಿದೆ, ಅದು ಟು ದ ನೆಕ್ಸ್ಟ್ ಲೆವೆಲ್ ಹೋಗಿತ್ತು. ಇದನ್ನು ನೋಡ್ಬೋದು ಎಷ್ಟೊಂದು ಗಮ್ಮತ್ತು ಮಾಡ್ತಾರೆ ಈಗಿನ ಮಕ್ಕಳು ಅಂತೇಳಿ ಹೇಳಿ. ಸೊ ಇದು ಸುಮಾರು ಒಂದು 11 ಗಂಟೆಗೆ 11:30ವರೆಗೆ ಆರಂಭವಾದರೆ 4 ಗಂಟೆ ತನಕ ಇರ್ತದಂತೆ. ಸೊ ಇದೆಲ್ಲ ಒಂಥರ ಕಣ್ಣಿಗೆ, ಬರೀ ಮೈಗೆ ಓಕುಳಿ ಮಾತ್ರ ಅಲ್ಲ, ಕಣ್ಣಿಗೂ ಕೂಡ ಹಬ್ಬದ ಓಕುಳಿಯನ್ನು ನಮಗೆ ಕೊಡ್ತಾ ಇತ್ತು ನಿರಂತರವಾಗಿ. ಈ ನಡುವೆ ಜಾಗ್ರತೆಯಿಂದ ನುಸುಳಿ ಬರ್ತಿದ್ದಂಥ ನಮ್ಮ ಮೈ ಮೇಲೂ ಯಾರೋ ನೀರನ್ನು ಎರಚಿಬಿಟ್ರು. ಸೊ ಅದರ ಒಂದು ಬಗೆಯನ್ನು ತೋರಿಸ್ಲಿಕ್ಕಾಗಿ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ, ಯಾವ ರೀತಿ ಗಮ್ಮತ್ತಾಗ್ತಾ ಇದೆ ಅಂತೇಳಿ ಹೇಳಿ ತೋರಿಸ್ಲಿಕ್ಕೆ. ಈ ನಡುವೆ ಒಂದಷ್ಟು ಪರಿಚಯದವರು ಕೂಡ ಸಿಕ್ಕಿದ್ರು. ಸೊ ಬಣ್ಣಗಳನ್ನು ಪರಸ್ಪರ ಎರಚಿಕೊಂಡು ನಾವು ಮುಂದೆ ಸಾಗಿತ್ತು, ಖುಷಿ ಪಟ್ಟಿತ್ತು. ಈ ನಡುವೆ ಮಂಗಳೂರಲ್ಲಿ ಇರುವಂಥ ನನ್ನ ಬಾವಾಜಿ ಸಿಕ್ಕಿದ್ರು, ಒಂದಷ್ಟು ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಸೊ ಅವರ ಜೊತೆ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಂಡೆ. ಈ ನಡುವೆ ಮಕ್ಕಳು ಕೂಡ ಜಯಘೋಷವನ್ನು ಹಾಕ್ತಾ ಇದ್ರು. ಸೊ ಅವರ ಜೊತೆಗೂಡಿ ನಾವು ಕೂಡ ಜೈ ಶ್ರೀರಾಮ್ ಅಂತೇಳಿ ಹೇಳಿದ್ವಿ. ನಾವು ಕುಸುಮ್ ಲಂಚ್ ಹೋಮ್ ಅಂತೇಳಿ ಹೇಳಿ ಒಂದು ಕಡೆ ಹೋಗ್ತಾ ಇದ್ದೇವೆ. ಅದು ರಥೋತ್ಸವದ ಸಮಯದಲ್ಲಿ ಅಂತೇಳಿ ಹೇಳಿದ್ರೆ ಒಕ್ಕುಳಿಯ ಸಮಯದಲ್ಲಿ ಆ ಒಂದು ಲಂಚ್ ಹೋಮಲ್ಲಿ ಫ್ರೀಯಾಗಿ ಅವರ ಲೆಕ್ಕದ ಸೇವೆ ಫ್ರೀಯಾಗಿ ಊಟವನ್ನು ನೀಡ್ತಾರಂತೆ. ಸೊ ಅಲ್ಲಿಗೊಂದು ಹೋಗಿ ಬರುವ ಅಂತೇಳಿ ಹೇಳಿ. ಮಧ್ಯಾಹ್ನದ ಊಟಕ್ಕಾಗಿ ಸಾರ್ವಜನಿಕರಿಗೆ ಫ್ರೀಯಾಗಿ ಇಷ್ಟೊಂದು ಐಟಮನ್ನು ಕೊಡ್ತಾ ಇರುವಂಥದ್ದು ನಿಜವಾಗಿ ನಾನು ಫಸ್ಟ್ ಟೈಮ್ ನೋಡುವಂಥದ್ದು. ಪಲಾವ್ ಮತ್ತು ರಾಯ್ತ, ಆಪಂ ಮತ್ತು ಬಟಾಟೆ ಮತ್ತು ಗೇರು ಬೀಜ ಹಾಕಿ ಅದು ಹಿಂಗಿನ ನೀರು ಹಾಕಿ ಉಮ್ಮಣ್ಣ ಹೇಳ್ತಾರೆ. ಸೊ ಅದಿದೆ. ಮತ್ತು ಸೇವಿಗೆ ಮತ್ತು ಪನ್ನೀರ್ ಗೀ ರೋಸ್ಟ್, ಗೋಬಿ ಮಂಚೂರಿ ಮತ್ತು ಬಟಾಟೆದು ಫ್ರೈ ಉಪ್ಪರಿ ಮತ್ತು ಪನ್ನೀರದು ಇದು ಪನ್ನೀರ್ ಮಸಾಲ, ಸೋಯಾ ಚಂಕ್ಸ್, ಪನ್ನೀರ್ ಮಸಾಲ ಮತ್ತು ಕಡ್ಗಿ ಪುಡಿ, ಸಾರು, ರೈಸ್, ಅನ್ನ, ದಾಳಿಂಬೆ ಐಟಮ್ ಇಷ್ಟು ಗುಲಾಬ್ ಜಾಮೂನ್ ಇನ್ನೂ ಸಹ ಉಂಟು ಪ್ಲೇಟಿನಲ್ಲಿ ನಿಜವಾಗಿಯೂ ಒಂದು ಇವರ ಸೇವೆ ಇದು. ಆ್ಯಕ್ಚುಲಿ ಸೇವೆ ಅಂತ ಹೇಳಿದ್ರೆ ಹೆಚ್ಚಾಗಿ ನಾವು 1-2 ಐಟಮನ್ನು ನೋಡ್ತೇವೆ, ಆದರೆ ಇರುವಂಥ ಐಟಮ್ ಇನ್ನೂ ಇದೆ. ಇನ್ನೂ ಒಂದು ಬಟ್ಲು ಫುಲ್ ಬೇರೆ ಐಟಮ್ ಅಲ್ಲಿ ಕಾಯ್ತಾ ಇದೆ. ಸೊ ಆದರೆ ನನಗೆ ನಾನು ಇವರ ಮನೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಸರಿ ಒಂದು ಬಟ್ಲು ಪಲಾವನ್ನು ತಿಂದು ಬಂದೆ. ಇಲ್ಲಿಯೂ ಕೂಡ ಪಲಾವ್ ಇದೆ. ಸೊ ಗಮ್ಮತ್ತು, ಇವತ್ತು ನಮಗೆ ಪಲಾವಿನ ನಾವು ಕಡಿತಾ ಇದ್ದೇವೆ. ಹಾಗೆ ವೆರೈಟೀಸ್ ಆಫ್ ಫುಡ್ ಉಂಟು, ಸೇವಿಗೆ ಮತ್ತು ರೈಸ್ ಎಲ್ಲ ಭಾರಿ ಒಂದಕ್ಕಿಂತ ಒಂದು. ಸೊ ಇದನ್ನು ನಾವೀಗ ಸವಿಯವರಿದ್ದೇವೆ. ಅದನ್ನು ಈ ಒಂದು ಊಟದ ರುಚಿ, ಅದೇ ರೀತಿ ಜನರ ಒಂದು ರೆಸ್ಪಾನ್ಸ್ ಏನಿದೆ ಎಷ್ಟೊಂದು ಅದ್ಭುತವಾಗಿತ್ತು ಅಂತೇಳಿ ಹೇಳಿದ್ರೆ, ಖಂಡಿತವಾಗಿ ಇದರ ಪ್ರಾಯೋಜಕರನ್ನು ಒಂದಷ್ಟು ಮಾತಾಡಿಸಬೇಕು ಅಂತೇಳಿ ಹೇಳಿ ತುಂಬ ನನಗೆ ಮನಸ್ಸಾಯಿತು. ಎಲ್ಲರಿಗೆ ನಮಸ್ಕಾರ. ಇದೀಗ ನಿಮ್ಗೆಲ್ಲರಿಗೂ ತೋರಿಸಿದಂತೆ ಭೂರಿ ಭೋಜನ ಅಂತೇಳಿ ಹೇಳಿದ್ರೆ ಮದುವೆ ಮುಂಜಿಗಿಂತ ಅದೆಷ್ಟೋ ಒಂದು ಉತ್ಕೃಷ್ಟ ರೀತಿಯ ಒಂದು ಭೂರಿ ಭೋಜನ ಇವತ್ತಿನ ಒಂದು ನಮ್ಮ ದೇವಸ್ಥಾನದ ಒಕ್ಕುಳಿ ಸಮಾರಂಭ ಏನಿತ್ತು ಅದಕ್ಕಾಗಿ ಕುಸುಮ್ ಕ್ಯಾಟರರ್ಸ್ ಇಂದ ತಮ್ಮ ಗಣೇಶ್ ಭಟ್ ಜೋಡ್ಮಠ್ ಶೈಲೇಶ್ ಭಟ್ ಅವರ ತಮ್ಮ ಇವರು ಆಯೋಜಿಸಿದ್ದಾರೆ. ಪ್ರತಿ ವರ್ಷವೂ ಇರ್ತದೆ. ಸೊ ಇವರಲ್ಲಿ ಕೇಳುವ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ,
ಹೇಗೆ ನೀವು ಈ ಒಂದು ಅದ್ದೂರಿಯ ಒಂದು ಭೋಜನವನ್ನ ಆಯೋಜಿಸ್ತೀರಿ? ಅದೇ ರೀತಿ ಎಷ್ಟು ವರ್ಷದಿಂದ ಇದು ನಡ್ಕೊಂಡು ಬಂದಿದೆ ಮತ್ತು ಎಷ್ಟೊಂದು ಖುಷಿ ನಿಮ್ಗೆ ಇದರಿಂದ ಒಂದು ಸಿಕ್ಕಿದೆ? ಒಂದು ವಿಷಯ ಏನಂದ್ರೆ, ಈ ಸೇವೆ ಮಾಡ್ಲಿಕ್ಕೆ ಒಂದು ಕಾರಣ ಉಂಟು. ಒಂದು ಸ್ವಲ್ಪ ವರ್ಷ ಮುಂಚೆ ಹೋಟೆಲ್ ಉಂಟು, ಅದು ಹೋಗ್ಲಿ ದಿವಸ ಬಂದು ಆಗ ಹೋಟೆಲ್ಗೆ ಬಂದರು ಕೆಲವು ಜನ 12:30 1 ಗಂಟೆಗೆ. ಆ ಬಿಸಿಲಿಗೆ ಬಂದದ್ದು ನನ್ನ ಅಣ್ಣನ ಹತ್ರ ಕೇಳಿದ್ರು ಊಟ ಇಲ್ವಾ ಅಂತ. ಯಾವುದಕ್ಕೆ? ಸೇವೆ ರೂಪ ಅಲ್ಲ, ಹಣ ಕೊಟ್ಟು ಊಟ ಮಾಡ್ತಾರೆ ಅಲ್ಲಿ. ಹಾಗೆ ಅಣ್ಣ ಇಲ್ಲ ಇವತ್ತು ಬಂದ ಅಂತ ಹೇಳಿದ್ರು. ಮತ್ತೆ ಒಳಗೆ ಬಂದು ಹೋಗ್ಲಿ ದಿವಸ ಹೋಟೆಲೆಲ್ಲ ಬಂದಿರ್ತದೆ, ಮನೆಯಲ್ಲಿ ಯಾರು ಮಾಡುದಿಲ್ಲ. ಸೊ ನಾವೊಂದು ಸೇವೆ ರೂಪಾಯಿ ಕೊಡುವ ಅಂತ ಒಂದು ನಾವು ಪ್ಲಾನ್ ಮಾಡಿದ್ವಿ. ಹೇಗೆಂತ ಗೊತ್ತಾಯ್ತಲ್ಲ, ನೀವೇ ಈಗ ತಿರುಗಾಡೆಯಲ್ಲಿ ಬರ್ತೀರಿ, ಹೋಟ್ಲೆಲ್ಲ ಇಲ್ಲ ಓಪನ್, ಹಸಿವೆ ಆಗ್ತಾ ಉಂಟು. ಈಗ ಏನು ಆಲೋಚನೆ ಮಾಡ್ತೀವಿ, ಶೈಲೇಶ್ ಭಟ್ ಕುಸುಮ್ ಗೈಡ್ರಿ ಇಲ್ಲಿ ಉಂಟಂತ ಆಲೋಚನೆ ಆಗ ಇರ್ಲಿಲ್ಲ. ಸೊ ಹಾಗೆ ನನ್ನ ಅಣ್ಣ ಓನರ್ ಶೈಲೇಶ್ ಭಟ್ ಇಲ್ಲಿ ಬಂದು ನಾವು 10 ವರ್ಷ ಆಯ್ತು. ಮೊದಲು ಒಳಗೆ ಮಾಡಿದ್ವಿ ಒಂದು 8 to 10 years ಮುಂಚೆ ನಮ್ದು ಅಲ್ಲಿ ಚಿತ್ರಗಳ ಹತ್ರ ಅದು ಬಾಡಿಗೆ ಇತ್ತು, ಇದನ್ನು ನೋಡ್ತಿರೋದು. ಮತ್ತೆ ಇಲ್ಲಿ ಮೊದಲು ಒಳಗೆ ಮಾಡ್ತಿದ್ದೆವು 500-600 ಜನ. ನೆಕ್ಸ್ಟ್ ವರ್ಷ 1,000 ಆಯ್ತು. ಮತ್ತೆ ಇಲ್ಲಿ ಫುಲ್ ಆಯ್ತು. ಸೊ 3,000 to 4,000 ಜನ ಊಟ ಮಾಡ್ತಾರೆ. ಹೌದು, ಮುಂಚೆ ಒಂದು ಪಲಾವ್ ಸಲಾಡ್ ಇತ್ತು, ಈಗ ಒಂದು ಸ್ವೀಟ್, ಲೈಮ್ ಜ್ಯೂಸ್ ಅದೆಲ್ಲ ಒಂದು ಮಾಡ್ತೇವೆ. ಅದರಲ್ಲಿ ತೃಪ್ತಿ ಏನಂದ್ರೆ ಎಲ್ಲರೂ ಹೋಗುವಾಗ ಒಳ್ಳೇದಾಗ್ಲಿ ಮರಲಿ ಹೇಳ್ತಾರೆ, ಅಷ್ಟೇ ಹೇಳಿದ್ರೆ ಸಾಕು. ಬೇರೆ ಹಣ ಗಿನ್ನ ಏನು ಬೇಡ. ದೇವ್ರದ್ದು ಕೊಟ್ಟಿದ್ದಾರೆ, ದೇವರು ನೋಡಿ ಅಲ್ಲಿ ಇದ್ದಾರೆ ನೋಡಿ, ವೀರವೆಂಕಟೇಶ ದೇವರು, ಅವರೇ ನಮಗೆ ಕಾಪಾಡಿದ್ರು. ಅವರು ನಾವು ಎಷ್ಟು ಕೊಡ್ತೇವೆ ಅದರ ಡಬಲ್ ಕೊಡ್ತಾರೆ, ಅದು ಗ್ಯಾರಂಟಿ. ನಾವು ಅಪೇಕ್ಷೆ ಮಾಡೋದಿಲ್ಲ ಅವರಲ್ಲಿ, ನಾವು ಇಷ್ಟು ಕೊಡ್ತೇವೆ ನಮಗೆ ಕೊಡಿ ಅಂತ, ಆದರೂ ಕೊಟ್ಟಿದ್ದಾರೆ ದೇವರಿಂದ. ಹಾಗೆ ಬಂದವರು ಎಲ್ಲರಿಗೂ ತೃಪ್ತಿಯಾಗುವಂತ ಊಟ ಮಾಡಿಕೊಡ್ಬೇಕು. ಇವತ್ತೊಂದು ಗಾಡ್ ಫಾದರ್ ಜೆ ಸುಬ್ರಾಯ ಭಟ್ ಅಂತ, ಅವರು ನಮ್ಮ ತಂದೆ ಜೆ ವರದರಾಯ ಭಟ್, ಅವ್ರ ತಾಯಿ ಕುಸುಮ ಅಂತ ಅವರ ಹೆಸರಲ್ಲಿ ಇಟ್ಟದ್ದು ನಾವು. ಹೌದು, ಕುಸುಮ್ ಕೇಟರ್ಸ್. ಸೊ ನಾವು 3 ಮಕ್ಕಳು, ಒಂದು ಹೆಣ್ಣು ಮಕ್ಕಳು. ಸೊ ನಾವು ಮತ್ತೆ ಅಣ್ಣ, ಅವರ ಓನರ್, ನಾನು ಅವರ ಒಟ್ಟಿಗೆ ಒಳ್ಳೆ ರೀತಿ ನಡೆಸಿಕೊಂಡು ಇದ್ದಾರೆ. ಮತ್ತೆ ಸಹಪಾಠಿಗಳು ಇದ್ದಾರೆ. ದೇವರದಿಂದ ಒಳ್ಳೆ ನಡೀತಾ ಉಂಟು, ಒಳ್ಳೆ ಹೆಸರು ಉಂಟು. ಆ ದಿವಸ ಆ ದೇವರು ಇನ್ನು ಕೂಡ ಹಾಗೆ ಮಾಡಬೇಕು. ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಅದ್ಭುತವಾಗಿರುವಂತಹ ಒಂದು ಊಟದ ಆಯೋಜನೆಯನ್ನ ಕಳೆದ 8-10 ವರ್ಷಗಳಿಂದ ಇವರು ಮಾಡ್ತಿದ್ದಾರೆ. ಸೊ ನಿರಂತರವಾಗಿ ಸತತವಾಗಿ ಈ ಒಂದು ಯೋಜನೆ ಸಾಗಲಿ, ದೇವರು ಇದಕ್ಕೆ ಅವರಿಗೆ ಒಂದು ಬಲವನ್ನ, ಶಕ್ತಿಯನ್ನ, ಆಯುಷ್ಯ, ಆರೋಗ್ಯವನ್ನ ಎಲ್ಲವನ್ನ ಕರುಣಿಸಲಿ ಅಂತ ಹೇಳಿ ಶ್ರೀ ವೀರ ವೆಂಕಟೇಶ್ವರಲ್ಲಿ ಪ್ರಾರ್ಥಿಸ್ತಾ ಧನ್ಯವಾದ. ತುಂಬಾ ತೃಪ್ತರಾಗಿ ತುಂಬಾ ಒಳ್ಳೆದಿತ್ತು. ಇದು ಮಾತ್ರ ಅಲ್ಲ, ಮತ್ತೊಂದು ವಿಷಯ ಹೇಳುದು ಮರ್ತು ಬಿಟ್ಟೆ. ನಮ್ಮ ಕಾರ್ಕಳದಲ್ಲಿ ನಾವು ಹೆಚ್ಚಾಗಿ ಗೀ ರೋಸ್ಟ್ ಅಂತ ಹೇಳಿ ಮಾಡುವಾಗ ಚಕ್ರಿಕಾ ಅಂತ ಹೇಳಿ ಗೀ ರೋಸ್ಟ್ ಮಸಾಲೆ ಲಕ್ಷ್ಮಿ ಹೆಸರು ಅದು ಇಲ್ಲೇ ಮಾಡುವಂತದ್ದು. ಇಲ್ಲೇ ಮಾಡುವಂತದ್ದು ಅದು ನಂಗೆ ಇವತ್ತು ಗೊತ್ತಾಯ್ತು. ನಾನು ಹೆಚ್ಚಾಗಿ ಅದನ್ನು ಮಾಡ್ತೇನೆ, ಆದ್ರೆ ಇದು ಇಲ್ಲೇ ಮಾಡುವಂತದ್ದು ಅಂತ ಹೇಳಿ ಇವತ್ತು ಗೊತ್ತಾಯ್ತು. ನಮ್ದೇ ಪ್ರಾಡಕ್ಟ್ ಕುಸುಮ ಪ್ರಾಡಕ್ಟ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಜವಾಗಿ ಇವರೊಂದು ಗ್ರೇಟ್ ಪರ್ಸನ್ ಅನ್ನುವಂಥದ್ರಲ್ಲಿ 2-3 ಮಾತಿಲ್ಲ. 2,000-3,000 ಜನರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡೋದಂತೇಳಿ ಹೇಳಿದರೆ ನಿಜವಾಗಿಯೂ ತುಂಬ ಒಂದು ಗ್ರೇಟ್ ವಿಷಯ. ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ನಾವು ಇಲ್ಲಿಂದ ಹೊರಗೆ ನಡ್ತೀವಿ. ಸೊ ಅದ್ಭುತವಾದಂತಹ ಪೂರಿ ಭೋಜನ ಮುಗಿದಿದೆ. ಅದರ ನಂತರ ಈಗ ನಾವು ದೇವರನ್ನು ನೋಡಲಿಕ್ಕಾಗಿ ಅಂತೇಳಿ ಹೇಳಿದರೆ ಹತ್ತಿರದಿಂದ ನೋಡಲಿಲ್ಲ, ಈಗ ದೇವರು ಹೊರ ಬಂದಿದ್ದಾರಂತೆ. ಸೊ ದೇವರನ್ನು ನೋಡಿ ಮತ್ತೆ ಸ್ವಲ್ಪ ತಿರುಗಾಡಲಿಕ್ಕಿದ್ದೇವೆ. ಈ ನಡುವೆ ಅಲ್ಲಲ್ಲಿ ಖಾರ ಅವಲಕ್ಕಿ, ಅದೇ ರೀತಿ ಬೇರೆ ಬೇರೆ ರೀತಿಯ ತಿಂಡಿಗಳನ್ನು, ಜ್ಯೂಸನ್ನು, ಶರ್ಬತ್ತನ್ನು, ಸೋಡಾ ಶರ್ಬತ್ತನ್ನು, ಮಜ್ಜಿಗೆಯನ್ನು, ಈ ರೀತಿ ಎಲ್ಲ ಆ ಒಂದು ದೇವಸ್ಥಾನದ ವಠಾರದ ಜನರೆಲ್ಲ ಏನಿದ್ದಾರೆ ಸ್ವಯಂ ಪ್ರೇರಿತರಾಗಿ ಎಲ್ಲ ಬರುವಂಥ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನು ಮಾಡಿದರು. ಸೊ ನಾವು ಕೂಡ ಬಿಸಿಲಲ್ಲಿ ನಡೆದು ಬರ್ತಾ ಇದ್ದದ್ರಿಂದ ಜೋರು ಬಾಯಾರಿಕೆ ಆಗಿತ್ತು. ಸೊ ಇದನ್ನು ಕುಡಿದು ಬಾಯಾರಿಕೆಯನ್ನು ನೀಗಿಸ್ಕೊಂಡ್ವಿ. ಇದರ ನಡುವೆ ದೇವಸ್ಥಾನದ ಇಕ್ಕೆಲೆಗಳಲ್ಲಿ ಆಟಿಕೆಯ ಅಂಗಡಿ, ಜುಮುಕಿ, ಅದೇ ರೀತಿ ಕ್ಯಾಂಡಿಗಳನ್ನು ಮಾರುವಂಥ ಮಾರಾಟಗಾರರು, ಇದೇ ರೀತಿ ಬಹಳಷ್ಟು ಒಂದು ಅಂಗಡಿಗಳು ಸಾಲಲ್ಲಿ ಇತ್ತು. ಬಿಸಿಲಿರುವ ಕಾರಣ ಎಷ್ಟು ಕೂಡ ನೀರನ್ನು ಕುಡಿದ್ರೆ, ಪಾನೀಯವನ್ನು ಕುಡಿದ್ರೂ ಕೂಡ ಮತ್ತೆ ಬಾಯಾರಿಕೆ ಆಗ್ತಾನೆ ಇತ್ತು. ಸೊ ಇಲ್ಲಿ ಒಂದು ಸೋಡಾ ಮಜ್ಜಿಗೆನ ತಗೊಂಡು ನಾನು ಕುಡಿದೆ. ಅದ್ಭುತವಾಗಿತ್ತು, ಖುಷಿಯಾಯಿತು.
ಸೊ ಇಡೀ ದೇವಸ್ಥಾನಕ್ಕೆ ಒಂದು ರೌಂಡನ್ನು ಹಾಕಿ ಬಂದಾಗಲೂ ನಮಗೆ ಇದೇ ದೃಶ್ಯ ಸೇಮ್ ದೃಶ್ಯ ಏನಿತ್ತು ನಾವು ಒಂದು ಸುಮಾರು ಒಂದು ಗಂಟೆಯ ಮೊದಲು ನೋಡಿದ್ದು ಅದೇ ದೃಶ್ಯ ಮುಂದುವರಿತಾ ಇತ್ತು. ನೋಡಿ ತುಂಬ ಖುಷಿ ಆಗ್ತಾ ಇತ್ತು. ಅದರ ನಂತರ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಇವತ್ತಿನ ಒಂದು ಅವಭೃತದ ಖುಷಿಗೆ ನನ್ನನ್ನು ಇಲ್ಲಿ ಕರೆಸಿಕೊಂಡಂತಹ ವೀರ ವೆಂಕಟೇಶ ದೇವರಿಗೆ ನಾನು ಮನಸಾರೆ ಕೃತಜ್ಞತೆಗಳನ್ನು ಹೇಳ್ತಾ ಇಲ್ಲಿಂದ ತೆರಳುತ್ತಾ ಇದ್ದೇನೆ. ಎಲ್ರಿಗೂ ಕೂಡ ನಮಸ್ತೆ. ಸೊ ಸಂಭ್ರಮದ ವೆಂಕಟರಮಣ ದೇವಸ್ಥಾನದ ಅವಭೃತ ಕಾರ್ಯಕ್ರಮ ಇಲ್ಲಿ ಮುಗಿಯಿತು. ತುಂಬ ಎಂಜಾಯ್ ಮಾಡಿದೆ ನಾನು. ಒಂದಷ್ಟನ್ನು ಈ ವಿಡಿಯೋದಲ್ಲಿ ಹಾಕಲಿಲ್ಲ. ಸೊ ಇದೆಲ್ಲದಕ್ಕೆ ಕಾರಣೀಕರ್ತಳಾದವಳು ನನ್ನ ಗೆಳತಿ ಸುವರ್ಣ. ಸೊ ನಾಗೋ ತುಗಲೊಟ್ಟು ಗಮ್ಮದಲ್ಲಿ ಅಂತೇಳಿ ಹೇಳ್ತಾ ಇವತ್ತಿನ ವ್ಲಾಗನ್ನು ನಿಲ್ಲಿಸ್ತಾ ಇದ್ದೇನೆ. ಈಗ ನಾವು ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಂತಿದ್ದೇವೆ. ಕಾರ್ಕಳದ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ನಮಸ್ತೆ. ಬಾಯ್ ಬಾಯ್.